ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಸ್ನೇಹಿತರೆ. ಇನ್ನೇನು ನಿಮ್ಮ ಕನಸಿನ ಮನೆ ನನಸಾಗ್ಬಿಟ್ಟಿದೆ. ಇನ್ನೇನು ಒಂದು ವಾರದಲ್ಲಿ ಮನೆ ಓಪನಿಂಗ್ ಇದೆ. ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಹರಿಬರಿ ಇರುತ್ತೆ. ಅದು ಮಾಡಬೇಕು, ಇದು ಮಾಡಬೇಕು, ಒಂದೇದಾಗಿ ಎಲ್ಲರನ್ನೂ ಇನ್ವೈಟ್ ಮಾಡಬೇಕು, ಜೊತೆಯಲ್ಲಿ ಅಡುಗೆ ವ್ಯವಸ್ಥೆ ಮಾಡಬೇಕು. ಸೊ ಇವೆಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಕೆಲವೊಂದು ಬೇಸಿಕ್ಕಾಗಿ ನಮ್ಮ ಮನೆಗೆ ಬೇಕಾಗಿರೋಂಥ ವಸ್ತುಗಳನ್ನು ನೀವು ಮರ್ತೋಗ್ಬಿಡ್ತೀರಾ. ಏನು ಬಿಲ್ಡರ್ ಕಡೆಯಿಂದ ಇಂಟೀರಿಯರ್ ಅವರು ಮುಗಿಸ್ಕೊಟ್ಟು ಹೋಗ್ಬೇಕು ನಿಮಗೆ. ಓಕೆ, ಆಮೇಲೂ ಕೆಲವೊಂದು ವಸ್ತುಗಳು ಮಾಡ್ಬೋದು, ಬಟ್ ಇಂಪಾರ್ಟೆಂಟಾಗಿ ಮನೆ ಓಪನಿಂಗ್ ಟೈಮಲ್ಲಿ ಏನೇನು ಬೇಕು 20 ವಸ್ತುಗಳಿದೆ, 20 ಐಟಮ್ಸ್ ಇದೆ. ಇದನ್ನು ನೀವು ಕಂಪ್ಲೀಟ್ ಮಾಡಿಕೊಳ್ಳೇಬೇಕು. ಸೊ ನಿಮಗೆ ಯಾವುದೇ ರೀತಿಯ ಹರಿಬರಿ ಆಗೋದಿಲ್ಲ, ಟೆನ್ಷನ್ ಆಗೋದಿಲ್ಲ. ಆಲ್ರೆಡಿ ಟೆನ್ಷನ್ ಇರುತ್ತೆ ಮನೆ ಓಪನಿಂಗ್ದು. ಸೊ ಈ ವಿಚಾರಗಳಲ್ಲೂ ಕೂಡ ನಿಮಗೆ ಟೆನ್ಷನ್ ಬರೋದಿಲ್ಲ ವೀಕ್ಷಕರೇ. ಸೊ ಮೊದಲೇದಾಗಿ ಬರ್ತಾ ಇರೋಂಥದ್ದು ಟೈಲ್ಸ್ನ ಗ್ರೌಟಿಂಗ್ ವರ್ಕ್. ಕಂಪ್ಲೀಟಾಗಿ ಮನೆಯ ಗ್ರೌಟಿಂಗ್ ವರ್ಕನ್ನು ಕಂಪ್ಲೀಟ್ ಮಾಡಿ ಫಿನಿಷ್ ಮಾಡಿಬಿಡಿ. ಇಲ್ಲಾಂತಂದರೆ ಮನೆ ಓಪನಿಂಗ್ ಟೈಮಲ್ಲಿ ತುಂಬ ಈ ಅರ್ಶಿನ ಕುಂಕುಮಗಳಿರ್ಬೋದು, ಬೇರೆ ಬೇರೆ ವಸ್ತುಗಳು ನೆಲದ ಮೇಲೆಲ್ಲ ಬಿದ್ದುಬಿಟ್ಟು ನಿಮ್ಮ ಗ್ರೌಟಿಂಗ್ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ನಾಳೆದಿಂದ ಸ್ಪೆಷಲ್ ಮತ್ತು ಗ್ರೌಟಿಂಗ್ ಹಾಕಬೇಕಾದ್ರೂ ತೊಂದರೆ ಆಗುತ್ತೆ. ಜೊತೆಯಲ್ಲಿ ಇನ್ನೊಂದು ಏನಂತಂದರೆ ನಿಮ್ಮ ಗ್ರೌಟಿಂಗ್ ಕೂಡ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ, ಗ್ಯಾಪ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ನಾಳೆ ದಿನ ಅದು ಹೊರಟೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಗ್ರೌಟಿಂಗ್ ಆದ್ರೂ ನೀವು ಅದನ್ನು ಕ್ರಾಸ್ ವೆರಿಫಿಕೇಷನ್ ಮಾಡ್ಕೋಬೇಕು. ಯಾಕಂತಂದರೆ ತುಂಬ ಕಡೆ ಗ್ರೌಟಿಂಗ್ ಮಾಡೋರು ಏನು ಮಾಡ್ತಾರೆ ಅಂದರೆ ಬಿಟ್ಟಿರ್ತಾರೆ. ಓಕೆ, ಸೊ ಗ್ಯಾಪ್ ಆಗಿಬಿಡುತ್ತೆ. ಸೊ ಅದರಿಂದ ನೋಡ್ಕೊಳ್ಳೋದನ್ನು ಮರಿಬೇಡಿ. ಎರಡನೇದಾಗಿ ಬರುವಂಥದ್ದು ಟ್ಯಾಪ್ ಲೀಕೇಜ್ಗಳು. ಹೌದು ವೀಕ್ಷಕರೇ, ಇದನ್ನು ಅಷ್ಟೇ ತುಂಬಾ ಲೀಕೇಜಸ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ್ಯಂಡ್ ನೀವೇನು ನೆಂಟರೆಲ್ಲ ಬಂದಿರ್ತಾರೆ ಮಾಡಿರ್ತಾರೆ, ಆವಾಗ ನೀರು ವೇಸ್ಟ್ ತುಂಬಾ ಆಗಿಬಿಡುತ್ತೆ. ಲೀಕೇಜ್ ಆಗ್ತಾಯಿದ್ರೆ ಯಾರು ಅದನ್ನು ಸರಿಯಾಗಿ ಕ್ಲೋಸ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನೀವು ಒಂದು ರೌಂಡ್ ಎಲ್ಲ ಕಡೆ ನೋಡಿಬಿಟ್ಟು ಟ್ಯಾಪ್ ಸರಿಯಾಗಿದೆಯಾ, ಲೀಕೇಜಸ್ ಇದೆಯಾ ಇಲ್ವಾ ಅಂತೇಳ್ಬಿಟ್ಟು ಚೆಕ್ ಮಾಡಿ. ಯಾವುದಾದ್ರೂ ಡ್ಯಾಮೇಜ್ಡ್ ಇದಿದ್ದರೆ ಅದನ್ನು ಚೇಂಜ್ ಮಾಡಿಬಿಡಿ. ಟ್ಯಾಪ್ಸ್ಗಳಿದ್ದರೆ ಅದನ್ನು ಚೇಂಜ್ ಮಾಡಿ ವೀಕ್ಷಕರೇ. ನಂಬರ್ 2. ನಂಬರ್ 3 ಬಂದುಬಿಟ್ಟು ಬ್ರೋಕನ್ ಟೈಲ್ಸ್ಗಳು. ಹೌದು ವೀಕ್ಷಕರೇ, ಇದು ಕೂಡ ತುಂಬ ಇಂಪಾರ್ಟೆಂಟು. ತುಂಬ ಟೈಲ್ಸ್ಗಳೇನಾಗುತ್ತೆ ಅಂತಂದರೆ ಒಡೆದೋಗ್ಬಿಡುತ್ತೆ ಆ್ಯಂಡ್ ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ಒಂದು 2-3 ಕಡೆ ಕ್ರ್ಯಾಕ್ಸ್ ಎಲ್ಲ ಬಂದಿರುತ್ತೆ. ಸೊ ಆ ರೀತಿ ಒಡೆದೋಗಿರೋ ಟೈಲ್ಸ್ ಏನಿದ್ರೆ ರೀಪ್ಲೇಸ್ ಮಾಡಿಬಿಡಿ. ಇಲ್ಲ ಅಂತಂದರೆ ಅದ್ರ ಮೇಲೆ ಕಾಲಿಟ್ಟು ಇನ್ನೂ ತುಂಬ ಜಾಸ್ತಿ ಎಲ್ಲ ಒಡೆದಾಕ್ಬಿಟ್ಟು ಮನೆ ಓಪನಿಂಗ್ ಟೈಮಲ್ಲೇ ತುಂಬ ಆಡಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಮನೆಯಲ್ಲಿ ಒಂದು ಒಡೆದೋಗಿರೋ ಟೈಲ್ಸ್ ಇದ್ರೆ ಚೆನ್ನಾಗಿರೋದಿಲ್ಲ. ಸೊ ಎಲ್ಲಾದರೂ ಬ್ರೇಕೇಜ್ ಇದೆ, ಒಡೆದೋಗಿರೋ ಟೈಲ್ಸ್ ಇದೆ ಅನ್ನೋದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಬರುವಂಥದ್ದು ರೈಲಿಂಗ್ಸ್ ಪಾಲಿಷ್ ಹಾಕುವಂಥದ್ದು. ಸೊ ಇಲ್ಲಿ 1 ಕೋಟ್ ಪಾಲಿಷಿಂಗನ್ನು ನೀವು ಪೆಂಡಿಂಗ್ ಇಟ್ಕೊಂಡಿರಿ, ಹೇಳಿರಿ. ಯಾಕಂತಂದರೆ ತುಂಬ ಜನ ಓಡಾಡ್ತಾರೆ, ಮಾಡ್ತಾರೆ. ಎಸ್ ರೈಲಿಂಗ್ಸ್ ಹೇಳ್ತಾ ಇದ್ದೀನಿ. ಸೊ ಒಂದು ಪಾಲಿಷನ್ನು ಸ್ವಲ್ಪ ಹೋಲ್ಡ್ ಮಾಡಿ, ಹಾಗೆ ಇದ್ರೂ ತೊಂದರೆ ಇಲ್ಲ, ಲೈಟಾಗಿ ಪಾಲಿಷ್ ಮಾಡ್ಕೊಂಡಿರಿ. ಫೈನಲ್ ಪಾಲಿಷಿಂಗನ್ನು ಇರಲಿ, ಬ್ಯಾಲೆನ್ಸ್ ಇರಲಿ. ಓಕೆನಾ? ಯಾಕಂತಂದರೆ ತುಂಬ ಸಮಯದಲ್ಲಿ ಏನಾಗುತ್ತೆ, ಫೈನಲ್ ಪಾಲಿಷ್ ಮಾಡಿರ್ತೀರ, ಜನ ಬಂದಿರೋರು ಏನಾದ್ರು ಚೆಲ್ತಾರೆ, ಮಾಡ್ತಾರೆ, ಏನೋ ಬಿದ್ದೋಯ್ತು, ಮತ್ತೆ ರಸ್ಟ್ ಬಂದಂಗೆ ಆಗಿಬಿಡುತ್ತೆ. ಅದನ್ನೆಲ್ಲ ಕಂಪ್ಲೀಟಾಗಿ ಮತ್ತೆ ಪಾಲಿಷಿಂಗ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು, ಯಾರ್ಯಾರು ವಾಟರ್ ಲೆವೆಲ್ ಕಂಟ್ರೋಲನ್ನು ಯೂಸ್ ಮಾಡ್ತಾ ಇದ್ದೀರಾ ಅದು ಪ್ರಾಪರಾಗಿ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳಿ. ಯಾಕಂತಂದರೆ ಮನೆ ಓಪನಿಂಗ್ ದಿನ ನೀವು ಅಲ್ಲಿ ತಲೆ ಕೊಡೋಕ್ಕಾಗೋದಿಲ್ಲ. ನೀರು ಓವರ್ಫ್ಲೋ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡೋಕ್ಕಾಗೋದಿಲ್ಲ. ನೀರು ವೇಸ್ಟ್ ಆಗುತ್ತೆ, ನೀರು ಚೆಲ್ಲುತ್ತೆ, ಮಾಡುತ್ತೆ, ಸುಮ್ಮನೆ ಅನ್ನೆಸೆಸರಿ ಟ್ರಾಮಾ ಆಗುತ್ತೆ ಅಂತ ಹೇಳ್ಬೋದು. ವಾಟರ್ ಲೆವೆಲ್ ಕಂಟ್ರೋಲರ್ ಸರಿಯಾಗಿ ವರ್ಕ್ ಆಗ್ತಿದೆಯಾ ಇಲ್ಲದನ್ನು ತಿಳ್ಕೊಳ್ಳಿ. ಅಷ್ಟೇ ಅಲ್ಲದೆ ವಾಟರ್ ಲೈನ್ ಇನ್ಪುಟನ್ನು ಚೆಕ್ ಮಾಡ್ಕೊಳ್ಳಿ. ಕಾವೇರಿ ವಾಟರ್ ಇದೆ ನಿಮಗೆ ಆ್ಯಂಡ್ CMC ವಾಟರ್ ಸಿಗ್ತಾ ಇದೆ ಅಂತಂದರೆ ನೀವು ನೀರು ಸರಿಯಾಗಿ ಬರ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಯಾಕಂತಂದರೆ ತುಂಬಾ ನೀರು ಬೇಕಾಗುತ್ತೆ ನಿಮಗೆ ಮನೆ ಓಪನಿಂಗ್ ಟೈಮಲ್ಲಿ. ಸೊ ನೀರು ಸರಿಯಾಗಿ ಬರ್ತಾ ಇದೆಯಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಬೇಕು. ಒಂದು ವೇಳೆ ಸರಿಯಾಗಿ ಬರ್ತಾ ಇಲ್ಲ ಅಂತಂದರೆ ಸರಿ ಮಾಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ಆಬ್ವಿಯಸ್ಲಿ ಟ್ಯಾಂಕರನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಇನ್ನೊಂದು ಏನಂತಂದರೆ ಮನೆ ಓಪನಿಂಗ್ ಅಂದಾಗ ನೆಂಟರು ಬರ್ತಾರೆ, ತುಂಬ ಜನ ಬಂದಿರ್ತಾರೆ. ಸೊ ಆವಾಗ ನೀವು ಗೀಸರ್ ಮತ್ತು ಸೋಲಾರ್ ವಾಟರ್ ಹೀಟರ್ಗಳನ್ನು ಮುಂಚೆನೇ ಇನ್ಸ್ಟಾಲೇಷನ್ ಮಾಡ್ಕೊಳ್ಳುವಂಥದ್ದು. ತುಂಬ ಜನ ಇದು ಮಾಡೋದಿಲ್ಲ, ಆಮೇಲೆ ಎಲ್ಲ ಮುಗಿದ್ಮೇಲೆ ಮಾಡ್ಕೊಂಡ್ರೆ ಆಯ್ತು ಬಿಡು ಅಂತ ಹೇಳ್ಬಿಟ್ಟು. ಬಟ್ ನೆಂಟರೆಲ್ಲ ಬಂದಿರೋದ್ರಿಂದ ನಿಮಗೆ ಇದು ತುಂಬಾ ಮಸ್ಟ್ ಅಂತ ಹೇಳ್ಬೋದು. ತುಂಬ ಜನರಿಗೆ ಬಿಸಿನೀರು ಬೇಕು. ಸೊ ಆದ್ದರಿಂದ ಸೋಲಾರ್ ಮತ್ತು ಗೀಸರನ್ನು ಹಾಕೊಳ್ಳೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಪೂಜಾ ರೂಮನ್ನು ವರ್ಕನ್ನು ಫಿನಿಷ್ ಮಾಡುವಂಥದ್ದು. ಅದು ಇಂಟೀರಿಯರ್ ಇರಲಿ, ಸಿವಿಲ್ ವರ್ಕ್ ಇರಲಿ, ಪೂಜಾ ರೂಮ್ ಫಿನಿಷ್ ಆಗಿರಬೇಕು. ಕಾರಣ ಏನಂತಂದರೆ ನೀವು ಪೂಜೆ ಎಲ್ಲ ಮಾಡ್ತಾ ಇರ್ತೀರಲ್ವ, ಸೊ ಅಲ್ಲಿ ಪೂಜೆ ಮಾಡಬೇಕಾಗತ್ತೆ. ಪೂಜಾ ರೂಮ್ ತುಂಬಾ ಬೇಕಾಗುತ್ತೆ. ಸೊ ಅರ್ಧಂಬರ್ಧ ಪೂಜಾ ರೂಮ್ ಚೆನ್ನಾಗಿ ಕಾಣಿಸೋದಿಲ್ಲ ವೀಕ್ಷಕರೇ. ಸೊ ಆದ್ದರಿಂದ ಕಂಪ್ಲೀಟ್ ಪೂಜಾ ರೂಮ್ ಫಿನಿಷ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಬರೋದು ಫಾಲ್ ಸೀಲಿಂಗ್ ವರ್ಕ್ ಫಿನಿಷ್ ಮಾಡುವಂಥದ್ದು. ವಾಲ್ ಫಿನಿಷ್ ಮಾಡೋಕ್ಕೆ ಹೋಗ್ಬೇಡಿ. ವಾಲ್ ಕ್ಲಾಡಿಂಗ್ ಇದ್ದರೆ, ವಾಲ್ ಪೇಂಟಿಂಗ್ ಇದ್ದರೆ, ವಾಲ್ ಪೇಪರು. ಸೊ ಕೆಲವೊಬ್ಬರು ಪೂರ್ತಿ ಫಿನಿಷ್ ಮಾಡ್ಕೊಂಡೇ ಓಪನಿಂಗ್ ಮಾಡ್ತಾರೆ, ಪರವಾಗಿಲ್ಲ. ಕೆಲವೊಬ್ಬರು ಇಲ್ಲ ನಾವು ಇನ್ನೊಂದು ಕೋಟ್ ಪೇಂಟಿಂಗ್ ಪೆಂಡಿಂಗ್ ಇರುತ್ತೆ. ಸೊ ಆವಾಗ ಏನು ಮಾಡಬೇಕು ಅಂತಂದರೆ ನೀವು ವಾಲ್ ಮಾಡೋಕ್ಕೆ ಹೋಗ್ಬಿಡಿ, ಬಟ್ ಫಾಲ್ ಸೀಲಿಂಗ್ ಮಾಡ್ಕೊಳ್ಳಿ. ಯಾಕಂತಂದರೆ ಫಾಲ್ ಸೀಲಿಂಗ್ ಲುಕ್ ಚೆನ್ನಾಗಿರುತ್ತೆ. ನಾವೆಲ್ಲ ಮನೆ ಸಕ್ಕತ್ತಾಗಿ ಕಟ್ಟಿರೋದ್ರೆ 4 ಜನ ನೋಡಲಿ ಅಂತ, ನಾವು ಉಳ್ಕೊಳ್ಳಿ ಅಂತ ಕಟ್ಟಿದ್ದೀವಿ. ಬಟ್ 4 ಜನ ನೋಡಿದ್ರೆ ನಮಗೆ ಖುಷಿ ಅಲ್ವಾ. ಸೊ ನೀವು ಫಾಲ್ ಸೀಲಿಂಗನ್ನು
ಫಿನಿಶಿಂಗ್ ಮಾಡಿಬಿಡಿ, ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಬಂದವರು ಕೂಡ ವಾವ್ ಅಂತ ಒಂದು ಲುಕ್ಕನ್ನು ಹೇಳ್ತಾರೆ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಕರ್ಟನನ್ನು ಆ್ಯಡ್ ಮಾಡಬೇಡಿ. ಹೌದು ವೀಕ್ಷಕರೇ, ಯಾವುದೇ ಕಾರಣಕ್ಕೂ ಕೂಡ ಕರ್ಟನ್ಸ್ಗಳನ್ನು ಹಾಕೋಕ್ಕೆ ಹೋಗಲೇಬೇಡಿ, ತುಂಬಾ ಗಲೀಜಾಗ್ಬಿಡುತ್ತೆ. ಆಮೇಲೆ ಅದನ್ನು ಮತ್ತೆ ನೀವು ಡ್ರೈ ಕ್ಲೀನ್ ಕೊಟ್ಬಿಟ್ಟು ಮತ್ತೆ ಹಾಕಬೇಕಾಗುತ್ತೆ, ಡಬಲ್ ಕೆಲಸ. ಯಾಕೆ ಯಾವುದೇ ಕರ್ಟನ್ಗಳನ್ನು ಇನ್ಸ್ಟಾಲ್ ಮಾಡೋಕ್ಕೆ ಹೋಗಬೇಡಿ. ತಂದಿದ್ದಿದ್ರೆ ಅದನ್ನು ಕಂಪ್ಲೀಟಾಗಿ ರ್ಯಾಪ್ ಮಾಡಿ ಸೆಕ್ಯೂರ್ ಮಾಡಿ ನಿಮ್ಮ ವಾರ್ಡ್ರೋಬಲ್ಲಿ ಇಟ್ಬಿಡಿ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಕೀಸ್ಗಳು. ಅದು ವೀಕ್ಷಕರೇ, ನಿಮ್ಮ ವಾರ್ಡ್ರೋಬ್ ಕೀಸ್ ಇರ್ಬೋದು, ಡ್ರಾವರ್ ಕೀಸಸ್ ಇರ್ಬೋದು, ಮೈನ್ ಡೋರ್ ಕೀಸ್ ಇರ್ಬೋದು, ಬೇರೆ ಯಾವುದೇ ರೀತಿಯ ಕೀಸ್ ಇರಲಿ, ಎಲ್ಲ ಕೀಗಳನ್ನು ಒನ್ ಪ್ಲೇಸಲ್ಲಿ ಸ್ಟೋರ್ ಮಾಡಿ ವೀಕ್ಷಕರೇ. ಹೆಚ್ಚಿನ ಜನರು ತಮ್ಮ ಕೀಸ್ಗಳನ್ನು ಕಳ್ಕೊಳ್ಳೋದೆ ಈ ಮನೆ ಓಪನಿಂಗ್ ಟೈಮಲ್ಲಿ. ಹೊಸದಾಗಿ ಮನೆ ಕಟ್ಟಿದ್ದೀರಾ, ಹೊಸದಾಗಿ ನೀವೆಲ್ಲ ಕೀಗಳನ್ನು ಕಳ್ಕೊಂಡ್ಬಿಟ್ರೆ ಹಿಂಗೆ. ಸೊ ಒಂದು ಡ್ರಾವರಲ್ಲಿ ನೀವು ಎಲ್ಲ ಕೀಗಳನ್ನು ಹಾಕಿ ಅದನ್ನು ಲಾಕ್ ಮಾಡಿಬಿಟ್ಟು ನಿಮ್ಮ ಹತ್ರ ಹುಷಾರಾಗಿ ಇಟ್ಕೊಳ್ಳಿ ವೀಕ್ಷಕರೇ. ಗೊತ್ತಾಯ್ತಲ್ವ? ಇದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಯಾವುದೇ ರೀತಿಯ ಬೇರೆ ವಸ್ತುಗಳು ಮಿಸ್ಪ್ಲೇಸ್ ಆಗಬಾರ್ದು ಅನ್ನೋದಕ್ಕೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಆ್ಯಂಟಿ ಕ್ಲಾಗ್ ಫಿಲ್ಟರ್ ಇನ್ ವಾಶ್ ಮಿಷಿನ್. ಅಂತಂದರೆ ವಾಶ್ ಮಿಷಿನ್ ಏನಿರುತ್ತಲ್ವ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕ್ಲಾಗ್ ಆಗದೆ ಇರೋ ಥರ, ಕಟ್ಕೊಳ್ಳದೆ ಇರೋ ಥರ ನೀವಿಲ್ಲಿ ಒಂದು ಫಿಲ್ಟ್ರ್ ಸಿಗುತ್ತೆ ನಿಮಗೆ. ಓಕೆ, ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಅದನ್ನು ತಂದು ಹಾಕಿಟ್ಕೊಂಡಿರಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮನೆ ಓಪನಿಂಗ್ ಟೈಮಲ್ಲಿ ತುಂಬಾ ನಾವು ಆ್ಯಕ್ಚುಲಿ ಈ ವಾಶ್ ಮಿಷಿನನ್ನು ಯೂಸ್ ಮಾಡ್ತೀವಿ, ವಾಶ್ಗಿರ್ಬೋದು, ಅದಕ್ಕಿರ್ಬೋದು, ಇದಕ್ಕಿರ್ಬೋದು. ಸೊ ಇಲ್ಲಿ ಏನಾಗುತ್ತೆ, ನಾವು ಫಿಲ್ಟರ್ ಔಟ್ ಮಾಡೋಕ್ಕಾಗೋದಿಲ್ಲ. ಓಕೆ, ವಸ್ತುಗಳನ್ನು ಫಿಲ್ಟರ್ ಔಟ್ ಮಾಡೋಕ್ಕಾಗೋದಿಲ್ಲ. ಸೊ ಎಲ್ಲದನ್ನು ಅದರಲ್ಲಿ ತುಂಬಿಸ್ತಾ ಇರ್ತೀವಿ. ಇದರಿಂದ ಏನಾಗುತ್ತೆ, ನಿಮ್ಮ ಡ್ರೈನ್ ಪೈಪ್ ಇರುತ್ತಲ್ಲ ಅದು ಕ್ಲಾಗ್ ಆಗಿಬಿಡುತ್ತೆ. ಇದು ಹೆಚ್ಚಿನ ಮನೆಗಳು ಹಾಗೇ ಆಗುತ್ತೆ. ಸೊ ಅದರಿಂದ ನೀವು ಆ್ಯಂಟಿ ಕ್ಲಾಗ್ ಫಿಲ್ಟರ್ನ ತಂದಿಟ್ಕೊಂಡ್ಬಿಟ್ರೆ ನಿಮಗೆ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಸೊ ಎಲ್ಲನ ಹಾಕ್ಬೋದು, ಆಮೇಲೆ ಹಾಗೆ ಎತ್ತಿ ಕ್ಲೀನನ್ನು ಮಾಡ್ಕೋಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರೋದು ಓನ್ಲಿ ಸಿಂಗಲ್ ಕೋಟ್ ಪೇಂಟ್. ಹೌದು, ಪೇಂಟ್ ಒಂದು ಸಿಂಗಲ್ ಕೋಟ್ ಮಾತ್ರ ಆಗಿರಲಿ, ಇನ್ನೊಂದು ಕೋಟ್ ಪೇಂಟ್ ಪೆಂಡಿಂಗ್ ಇರಲಿ. ತುಂಬ ಜನ ಇದನ್ನು ಮುಗಿಸ್ಬಿಟ್ಟು ಮನೆ ಓಪನಿಂಗ್ ಮಾಡ್ತಾರೆ. ಬಟ್ ಏನಾಗುತ್ತೆ ಅಂತಂದರೆ ಮನೆ ಓಪನಿಂಗ್ ಟೈಮಲ್ಲಿ ತುಂಬ ಜನ ಗೋಡೆ ಎಲ್ಲ ಗಲೀಜು ಮಾಡಿಬಿಡ್ತಾರೆ. ಆ್ಯಂಡ್ ಪೂಜೆ ಮಾಡ್ತಾ ಇರ್ತೀರಾ, ಮಕ್ಕಳು ಮರಿ ಇರ್ತಾರೆ. ಸೊ ಎವ್ರಿಥಿಂಗ್ ಮೆಶಪ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ನಿಮ್ಗೆ ಗೊತ್ತಾಗುತ್ತೆ, ಮನೆ ಓಪನಿಂಗ್ ಮಾಡ್ತೀರಲ್ವ ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಮನೆ ಓಪನಿಂಗ್ ಮಾಡಿದವರಂತೂ ಡೆಫಿನೆಟ್ಲಿ ಯೋಚನೆ ಮಾಡ್ತಾರೆ, ಗುರು ಹೆಂಗೆ ಆಯಿತು ಅಂತ ಹೇಳ್ಬಿಟ್ಟು. ಸೊ ಅದ್ರ ಮೇಲೆ ಇನ್ನೊಂದು ಕೋಟ್ ಪೇಂಟ್ ಮಾಡಲೇಬೇಕಾಗುತ್ತೆ ಅಥವಾ ಟಚಪ್ ಮಾಡಬೇಕಾಗುತ್ತೆ. ಡಬಲ್ ವರ್ಕ್ ಯಾಕೆ ಮಾಡ್ತೀರಾ? ಅದ್ರ ಬದಲು ಎಲ್ಲ ಮುಗಿಸ್ಬಿಟ್ಟು ನೀವು ಒಂದು ಕೋಟ್ ಪೇಂಟಿಂಗ್ ಲಾಸ್ಟಲ್ಲಿ ಮಾಡ್ಕೋಬೋದು. ಸೊ ನೆಕ್ಸ್ಟು ಗ್ಯಾಸ್ ಕನೆಕ್ಷನ್ ಅಥವಾ ಎಲೆಕ್ಟ್ರಿಕಲ್ ಸ್ಟೋವ್ ಅರೇಂಜನ್ನು ಮಾಡಿಟ್ಕೊಳ್ಳಿ. ಸೊ ಮನೆ ಓಪನಿಂಗ್ ಟೈಮಲ್ಲಿ ಹಾಲು ಕಾಯಿಸ್ಬೇಕಾಗತ್ತೆ, ಪ್ರಸಾದ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಗ್ಯಾಸ್ ಕನೆಕ್ಷನ್ ಮಸ್ಟ್ ಆ್ಯಂಡ್ ಶುಡ್. ಒಂದು ವೇಳೆ ಗ್ಯಾಸ್ ಕನೆಕ್ಷನ್ ಇನ್ನೂ ಆಗಿಲ್ಲ ಅಂತಂದರೆ ಒಂದು ಒಳ್ಳೆ ಎಲೆಕ್ಟ್ರಿಕಲ್ ಸ್ಟೋವ್ನ ತಂದು ಮೇಲ್ಗಡೆ ಇಟ್ಕೊಳ್ಳಿ. ಆ್ಯಂಡ್ ಎಲೆಕ್ಟ್ರಿಕಲ್ ಸ್ಟೋವ್ ರನ್ ಮಾಡೋದಕ್ಕೆ ನಿಮಗೆ ಅಲ್ಲಿ ಏಜ್ ಪಾಯಿಂಟ್ ಅಥವಾ ಹೆವಿ ಪಾಯಿಂಟ್ಸ್ ಏನಿರುತ್ತೆ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ವೀಕ್ಷಕರೇ. ನೆಕ್ಸ್ಟ್ ಬರುವಂಥದ್ದು ಫ್ಯಾನ್ ಇನ್ಸ್ಟಲೇಷನ್. ತುಂಬ ಜನ ಫ್ಯಾನ್ ಹಾಕೋದಕ್ಕೆ ಹೋಗೋದಿಲ್ಲ, ಆಮೇಲೆ ನೋಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಫ್ಯಾನನ್ನು ಹಾಕಿ ನೆಂಟರು ಬಂದಿರ್ತಾರೆ. ಬಿಸಿಲಿನ ಕಾಲ ಬೇರೆ, ತುಂಬ ಜನ ಬಿಸಿಲು ಇರೋದ್ರಿಂದ ಸೊ ಎಲ್ಲರಿಗೂ ಕೂಡ ಫ್ಯಾನ್ ಬೇಕಾಗುತ್ತೆ. ತುಂಬಾ ಸೆಕೆ ಆಗ್ತಾ ಇರುತ್ತೆ. ನೆಂಟರೆಲ್ಲ ಬೈಕೊಳ್ಳೋ ಬದಲು ನೀವು ಫ್ಯಾನ್ ಹಾಕಿಟ್ಟಿರೋದು ತುಂಬಾ ಒಳ್ಳೇದು ವೀಕ್ಷಕರೇ. ಸೊ ಇನ್ನೊಂದು ಏನಂತಂದರೆ ಸಿಂಕ್ ಮತ್ತು ವ್ಯಾನಿಟಿ ಏನೇನು ಪ್ಲ್ಯಾನ್ ಮಾಡಿದರೆ ಎಲ್ಲವನ್ನ ಈಗಲೇ ಇನ್ಸ್ಟಾಲ್ ಮಾಡಿ. ಹೌದು ವೀಕ್ಷಕರೇ, ತುಂಬ ಜನರಿಗೆ ಹ್ಯಾಂಡ್ ವಾಶ್ ಅಗತ್ಯ ಇರುತ್ತೆ. ಊಟ ಮಾಡ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಓಡಾಡ್ತಿರ್ತಾರೆ, ಬ್ರಷ್ ಮಾಡ್ತಾ ಇರ್ತಾರೆ. ಸೊ ಆದ್ದರಿಂದ ಸಿಂಕ್ಸ್ಗಳು ಎಷ್ಟೆಷ್ಟು ಪ್ಲ್ಯಾನ್ ಮಾಡಿದ್ದೀರಾ, ವ್ಯಾನಿಟೀಸ್ ಎಷ್ಟೆಷ್ಟು ಪ್ಲ್ಯಾನ್ ಮಾಡಿದ್ದೀರಾ, ಇದನ್ನು ಪೋಸ್ಟ್ಪೋನ್ ಮಾಡ್ಕೊಬೇಡಿ. ಮನೆ ಓಪನಿಂಗ್ ಒಳಗಡೆ ಇದನ್ನು ಇನ್ಸ್ಟಲೇಷನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಕ್ಲೋತ್ ಡ್ರೈಯರ್ ಇನ್ಸ್ಟಲೇಷನ್ ಮಾಡುವಂಥದ್ದು. ಬಟ್ಟೆ ಒಣಗಾಕೋದಕ್ಕೋಸ್ಕರ ಮೇಲ್ಗಡೆ ಟಿ ಮತ್ತು ಯು ಆ್ಯಂಗಲನ್ನು ಮಾಡ್ತಾರೆ. ತುಂಬ ಸತಿ ಏನಾಗುತ್ತೆ ಅಂದರೆ ಇದು ಡಿಲೇ ಆಗಿಬಿಡುತ್ತೆ. ಇಲ್ಲಾಂತಂದರೆ ಇನ್ನೊಂದು ವಿಚಾರ ಗೊತ್ತಾ, ಟಿ ಆ್ಯಂಗಲ್ ಎಲ್ಲ ಹಾಕಿರ್ತೀರ, ಬರೀ ಇದಕ್ಕೆ ದಾರ ಕಟ್ಟೋದಾಗಲಿ ವೈರ್ಗಳನ್ನು ಹಾಕೋದಾಗಲಿ ಮರ್ತು ಹೋಗ್ಬಿಡ್ತೀರ. ಬಿಡ್ಬಿಡು ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು ಮಾಡಿಟ್ಕೊಳ್ಳಿ. ಬಟ್ಟೆ ತುಂಬಾ ಇಂಪಾರ್ಟೆಂಟ್. ತುಂಬ ಮನೆ ಓಪನಿಂಗ್ ಟೈಮಲ್ಲಿ ತುಂಬಾ ಇದಾಗುತ್ತೆ, ತೊಳಿಬೇಕಾಗುತ್ತೆ, ಮಾಡಬೇಕಾಗುತ್ತೆ. ನಿನ್ನ ನೆಂಟರೆಲ್ಲ ಬಂದಿರ್ತಾರೆ, ಅವ್ರಿಗೂ ಕೂಡ ಬೇಕಾಗುತ್ತೆ. ಊರಿಂದ ಬಂದಿರ್ತಾರಲ್ಲ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಸೊ ಅವ್ರಿಗೂ ಕೂಡ ನಿಮಗಿಲ್ಲೆಲ್ಲ ಕೊಡಬೇಕಾಗತ್ತೆ. ಸೊ ಆದ್ದರಿಂದ ನೀವು ಇಲ್ಲಿ ಬಟ್ಟೆದು ಇನ್ಸ್ಟಾಲೇಷನ್ ಇದ್ರದ್ದು ಡ್ರೈಯರ್ದು ಕಂಪ್ಲೀಟಾಗಿ ಆ್ಯಂಗಲ್ ಮಾಡಿಸಿ ಜೊತೆಯಲ್ಲಿ ವೈರ್ಸ್ಗಳನ್ನು ತಂತಿಗಳನ್ನು ಇನ್ಸ್ಟಾಲ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಆ್ಯಂಡ್ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಯುಟಿಲಿಟಿ ಮಸ್ಟ್ ಬಿ ಫಿನಿಶ್ಡ್. ಹೌದು ವೀಕ್ಷಕರೇ, ಯುಟಿಲಿಟಿನ ನೀಟಾಗಿ ಫಿನಿಶ್ಮೆಂಟ್ ಕೊಟ್ಟಿರಲೇಬೇಕು. ಇನ್ನು ಕೆಲವೊಂದು ಕಡೆ ನಾನು ನೋಡಿದ್ದೀನಿ, ಗ್ರಾನೈಟ್ ಹಾಕೋದು ಪೆಂಡಿಂಗ್ ಇರುತ್ತೆ, ವಾಶ್ ಬೇಸಿನ್ ಪೆಂಡಿಂಗ್ ಇರುತ್ತೆ, ಟ್ಯಾಪ್ ಬಂದಿರೋದಿಲ್ಲ. ಸೊ ಇದೆಲ್ಲ ವೇಟ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಇವ್ರ ಮೇಲೆ ಯಾರಿಗೆ ನಿಮ್ಮ ಬಿಲ್ಡರ್ ಏನಿರ್ತಾರೆ ಅವರಿಗೆ ಹೇಳಿಬಿಟ್ಟು ಯುಟಿಲಿಟಿ ಆಗಲೇಬೇಕು. ಯಾಕಂತಂದರೆ ಯುಟಿಲಿಟಿ ತುಂಬಾ ಯೂಸ್ ಆಗುತ್ತೆ ಮನೆ ಓಪನಿಂಗ್ ಟೈಮಲ್ಲಿ. ಪಾತ್ರೆಗಳು ತುಂಬ ಇರುತ್ತೆ, ಬಟ್ಟೆಗಳಿರುತ್ತೆ. ಸೊ ಎಲ್ಲದಕ್ಕೂ ಕೂಡ ನಿಮಗೆ ಯುಟಿಲಿಟಿ ಮಸ್ಟ್ ಅಂತ ಹೇಳ್ತೀನಿ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಗೇಟ್. ಹೌದು ವೀಕ್ಷಕರೇ, ಗೇಟು ಕೂಡ ಪ್ರಾಪರಾಗಿ ರೆಡಿ ಆಗಿರಬೇಕು. ನಿಮ್ದೇನಾದರೂ ಸ್ಲೈಡಿಂಗ್ ಗೇಟ್ ಇದ್ದರೆ ಅದರ ಮೆಕ್ಯಾನಿಸಮನ್ನು ಸರಿಯಾಗಿ ನೋಡ್ಕೊಂಡಿರಿ. ಮನೆ ಓಪನಿಂಗ್ ದಿನ ಗೇಟ್ ಸರಿಯಾಗಿ ಓಪನ್ ಆಗ್ತಾಯಿಲ್ಲ, ಸರಿಯಾಗಿ ಕ್ಲೋಸ್ ಆಗ್ತಾಯಿಲ್ಲ, ತೊಂದರೆ ಆಗ್ತಾಯಿದೆ, ಕಿತ್ಕೊಂಡ್ಬರ್ತಾ ಇದೆ, ಇವೆಲ್ಲ ತಲೆ ಬಿಸಿ ಬೇಡ ವೀಕ್ಷಕರೇ. ಸೊ ಅದರ ಮೆಕ್ಯಾನಿಸಮ್
ಮೆಕ್ಯಾನಿಸಮನ್ನು ನೋಡ್ಕೊಳ್ಳೋದನ್ನು ಮರಿಬೇಡಿ ವೀಕ್ಷಕರೇ. ಆ್ಯಂಡ್ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಸಂಪ್ ಓವರ್ಫ್ಲೋ ಇನ್ಸ್ಟಾಲ್ಡ್. ಹೌದು ವೀಕ್ಷಕರೇ, ಸಂಪ್ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ವಾಟರ್ ಲೆವೆಲ್ ಕಂಟ್ರೋಲ್ ಹಾಕೊಂಡು ಇಟ್ಕೊಂಡಿರೋದಿಲ್ಲ. ಸಂಪ್ ಏನು ಓವರ್ಫ್ಲೋ ಇರುತ್ತೆ ಅದಕ್ಕೊಂದು ಬಾಲನ್ನು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಸೊ ಇದನ್ನು ಕೂಡ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಪೂಜೆ ಮಾಡ್ತಾ ಇದ್ರೆ ಅಲ್ಲಿ ಸಂಪಲ್ಲಿ ನೀರು ಹೋಗ್ತಾ ಇದೆ ಅಂತಂದರೆ ಅದು ಕೂಡ ತುಂಬ ಚೆನ್ನಾಗಿರೋದಿಲ್ಲ. ಪಾರ್ಕಿಂಗ್ ತುಂಬ ನೀರು ಕೂಡ ತುಂಬ್ಕೊಂಡ್ಬಿಡುತ್ತೆ. ಸೊ ಜನರಿಗೂ ಕೂಡ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಸೊ CMC ವಾಟರ್ ಇದೆ, ಕಾವೇರಿ ವಾಟರ್ ಇದೆ, ನೀರು ಬರ್ತಾ ಇದೆ ಅಂತಂದರೆ ಸಂಪ್ ಓವರ್ಫ್ಲೋ ಆಗೋದನ್ನು ತಡೆಯೋದಕ್ಕೆ ಬಾಲ್ ಮೆಕ್ಯಾನಿಸಮ್ ಇರುತ್ತೆ, ಬೇರೆ ಬೇರೆ ಮೆಕ್ಯಾನಿಸಮ್ ಇರುತ್ತೆ. ಆ ಮೆಕ್ಯಾನಿಸಮ್ ಸರಿಯಾಗಿ ವರ್ಕ್ ಆಗ್ತಿದೆಯೋ ಇಲ್ಲ ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳಿ ವೀಕ್ಷಕರೇ. ಇನ್ನೂ ತುಂಬಾ ಐಟಮ್ಸ್ ಇದೆ, ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡಿಕೊಡ್ತೀನಿ ನಾನು. ಸದ್ಯಕ್ಕೆ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಳ್ಳಿ ಆ್ಯಂಡ್ ನಿಮ್ಮ ಮನೆಯ ಓಪನಿಂಗನ್ನು ಆರಾಮಾಗಿ ಖುಷಿಯಿಂದ ನಡೆಸಿ ವೀಕ್ಷಕರೇ. ಕನಸಿನ ಮನೆ ಕಟ್ಟಿರ್ತೀರಾ. ಸೊ ನಿಮಗೂ ಕೂಡ ಬೆಸ್ಟ್ ಆಫ್ ಲಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಕಂಗ್ರ್ಯಾಚುಲೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕನಸಿನ ಮನೆ ನನಸಾಗಲಿ, ಯಾವುದೇ ರೀತಿಯ ಟೆನ್ಷನ್ ಆಗಬಾರ್ದು ಅಂದರೆ ಇವೆಲ್ಲ ಪಾಯಿಂಟ್ಸನ್ನು ಫಾಲೋ ಮಾಡಿ. ಆ್ಯಂಡ್ ಇನ್ನೂ ತುಂಬ ಮುಖ್ಯವಾದ ವಿಚಾರ ಏನಂತಂದರೆ ಕರ್ನಾಟಕ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಜೊತೆಯಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.